ನಮಸ್ಕಾರ ವೀಕ್ಷಕರೇ. ಮೋದಿ ಸರ್ಕಾರದ ಬಜೆಟ್, ದೆಹಲಿ ಎಲೆಕ್ಷನ್, ಎಕ್ಸಿಟ್ ಪೋಲ್ ನೋಡಿ ಕಂಗಾಲಾಗಿರೋ ರಾಹುಲ್ ನೇತೃತ್ವದ ವಿಪಕ್ಷ ಹೊಸ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತೀಯ ಪ್ರಜೆಗಳನ್ನ ಗಡೀಪಾರು ಮಾಡ್ತಾ ಇರೋದನ್ನ ವಿರೋಧಿಸಿ ಪ್ರೊಟೆಸ್ಟ್ ನಡೆಸೋದಕ್ಕೆ ಆರಂಭಿಸಿದೆ. ಕಾಂಗ್ರೆಸ್ ಅಜೆಂಡಾ ಏನು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಸದನದಲ್ಲಿ ಸರಿಯಾಗಿ ಚಾಟಿ ಬೀಸಿದ್ದಾರೆ. ದಾಖಲೆ ಸಮೇತ ಜೈಶಂಕರ್ ವಿವರಣೆ ಕೊಟ್ಟು ಎಲ್ಲರನ್ನೂ ಸೈಲೆಂಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ಇತಿಹಾಸವನ್ನ ಕೆದಕಿ ಮಾತಿಗೂ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಚಾಟಿ ಬೀಸಿದ್ದಾರೆ. ಹಾಗಿದ್ರೆ ಸಂಸತ್ನಲ್ಲಿ ಮೋದಿ ಹಾಗೂ ಬಿಜೆಪಿ ನಾಯಕರ ಅಬ್ಬರ ಹೇಗಿತ್ತು? ರಾಹುಲ್ ಹೊಸ ಅಜೆಂಡಾ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅಂದ್ರೇನೆ ಹಾಗೆ. ವಿಪಕ್ಷ ಇರ್ಲಿ, ಆಡಳಿತ ಪಕ್ಷ ಇರ್ಲಿ, ಒಬ್ಬರ ಹುಡುಕನ್ನ ಇನ್ನೊಬ್ಬರು ಹುಡುಕಿ ಟೀಕಿಸೋದು, ಆರೋಪಿಸೋದು, ಅಜೆಂಡಾ ಸೃಷ್ಟಿ ಮಾಡೋದು ಇದೆಲ್ಲ ಇದ್ದಿದೆ. ಆದ್ರೆ ಕಾಂಗ್ರೆಸ್ ಆರಿಸೋ ವಿಚಾರಗಳನ್ನ ನೋಡಿದ್ರೆ ಅಚ್ಚರಿಯೂ ಆಗುತ್ತೆ, ಆತಂಕವೂ ಆಗುತ್ತೆ. ಈ ಬಾರಿ ಕಾಂಗ್ರೆಸ್ಗೆ ಸಿಕ್ಕಿರೋ ಅಸ್ತ್ರ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತೀಯ ಪ್ರಜೆಗಳ ವಿಚಾರ. ಬೇರೆ ಯಾವುದೋ ದೇಶ ಆಗಿದ್ದಿದ್ರೆ ಇದು ಇಷ್ಟು ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇರ್ಲಿಲ್ವೇನೋ. ಆದ್ರೆ ಬಲಪಂಥೀಯ, ಅದರಲ್ಲೂ ಮೋದಿ ಆಪ್ತಮಿತ್ರ ಟ್ರಂಪ್ ಅಲ್ಲಿ ಅಧಿಕಾರದಲ್ಲಿ ಇರೋದ್ರಿಂದ ಅಮೆರಿಕ ಹಾಗೂ ಭಾರತದ ಸಂಬಂಧದ ಬಗ್ಗೆ ಸುಳ್ಳು ಸುದ್ದಿ ಹರಡಿಸೋ ಯತ್ನ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ವಾಸ್ತವ ಏನು ಅನ್ನೋದನ್ನ ವಿದೇಶಾಂಗ ಸಚಿವ ಜೈಶಂಕರ್ ದಾಖಲೆ ಸಮೇತ ಬಿಚ್ಚಿಟ್ಟಿರೋದ್ರಿಂದ ಹೊಸ ಅಜೆಂಡಾಗೆ ಆರಂಭಿಕ ಆಘಾತ ಆಗಿದೆ. ಇದು ಸಹಜ ಪ್ರಕ್ರಿಯೆ ಆಗಿದ್ದು ಇದನ್ನ ಹೈಲೈಟ್ ಮಾಡಿಕೊಂಡು ಸುಳ್ಳು ಸುದ್ದಿ ಹರಡಿಸೋ ಯತ್ನಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಕಾಂಗ್ರೆಸ್ ಆರೋಪಕ್ಕೆ ಕ್ಲಾರಿಟಿ ಕೊಡ್ತಾ ಹೋದ ಜೈಶಂಕರ್, ಅಕ್ರಮ ವಲಸಿಗರನ್ನ ದೇಶಗಳಿಗೆ ಗಡೀಪಾರು ಮಾಡುವ ಪ್ರಕ್ರಿಯೆ ಹೊಸತಲ್ಲ ಮತ್ತು ಎಲ್ಲಾ ದೇಶಗಳು ತಮ್ಮ ಪ್ರಜೆಗಳು ವಿದೇಶದಲ್ಲಿ ಅಕ್ರಮವಾಗಿ ನೆಲೆಸಿರೋದು ಕಂಡುಬಂದ್ರೆ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ತಿಳಿಸಿದ್ರು. ಇಷ್ಟು ಹೇಳಿದ್ರೆ ವಿಪಕ್ಷಗಳು ಸುಮ್ಮನಾಗಲ್ಲ ಅಂತ ಗೊತ್ತಿರೋದ್ರಿಂದ ಮುಂದುವರೆದು ಇನ್ನಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋದ್ರು. ಅಕ್ರಮ ವಲಸೆಯನ್ನ ತಡೆಯಬೇಕಾಗಿರೋದು ಎಲ್ಲರ ಜವಾಬ್ದಾರಿ. ದೇಶಗಳಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇರೋದು ಕಂಡು ಬಂದರೆ ತಮ್ಮ ಪ್ರಜೆಗಳನ್ನ ವಾಪಸ್ಸು ಕರೆಸಿಕೊಳ್ಳೋದು ಎಲ್ಲಾ ದೇಶಗಳ ಬಾಧ್ಯತೆಯಾಗಿದೆ ಅಂತ ತಿಳಿಸಿದ್ರು. ತಮ್ಮ ದೇಶದಲ್ಲಿ ಅಕ್ರಮ ವಲಸಿಗರು ಇದ್ರೆ ವಾಪಸ್ ಕಳಿಸ್ತಾರೆ. ಈ ಪ್ರಕ್ರಿಯೆ ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ಇದ್ದೇ ಇದೆ. ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡ್ತಿದ್ದಾರೆ. ಈ ಪ್ರಕ್ರಿಯೆ 2009 ಇದೆ ಅಂತ ಹೇಳಿದ್ರು. ಬುಧವಾರ ಅಮೆರಿಕದಿಂದ ಗಡೀಪಾರು ಮಾಡಲಾಗಿರೋ 104 ಭಾರತೀಯ ಮೂಲದ ಅಕ್ರಮ ವಲಸಿಗರ ಕುರಿತು ರಾಜ್ಯಸಭೆಯಲ್ಲಿ ಮಾತನಾಡಿದ ಜೈಶಂಕರ್ ಅವರು ಈ ಹೇಳಿಕೆಗಳನ್ನ ನೀಡಿದ್ರು. ಗಡೀಪಾರಾದವರು ಮನೆಗೆ ಹಿಂದಿರುಗುವಾಗ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ನೋಡಿಕೊಳ್ಳಲು ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸೋದಾಗಿ ತಿಳಿಸಿದರು. ಇದರ ಜೊತೆಗೆ ಹಳೆಯ ದಾಖಲೆಗಳನ್ನ ಬಿಚ್ಚಿಟ್ಟ ಜೈಶಂಕರ್ 2010ರಲ್ಲಿ 799 ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿತ್ತು. 2011ರಲ್ಲಿ ಅಮೆರಿಕದಿಂದ 597 ಜನರನ್ನ ಕಳಿಸಲಾಗಿತ್ತು. 2012ರಲ್ಲಿ 530 ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿತ್ತು. 2013ರಲ್ಲಿ 515 ಜನರನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿತ್ತು. 2014ರಲ್ಲಿ 591 ಜನರು ಭಾರತಕ್ಕೆ ಹಿಂದಿರುಗಿ ಬಂದಿದ್ರು ಅನ್ನೋದನ್ನ ವಿವರಿಸಿದ್ರು. ಅಂದಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಅದೇನೆಂದ್ರೆ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇರೋದು ಅಕ್ರಮವಾಗಿ ಇನ್ನೊಂದು ದೇಶದಲ್ಲಿ ನೆಲೆಸಿರೋ ಜನರ ಪರ. ಅಂದಹಾಗೆ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ಜನ ವಲಸೆ ಹೋಗಿದ್ದಾರೆ. ಎಲ್ಲರನ್ನ ಬಿಟ್ಟು 104 ಜನ ಆಚೆ ಕಳಿಸ್ತಾ ಇರೋದಕ್ಕೆ ಕಾರಣವೇ ಅವರು ಸರಿಯಾದ ರೀತಿಯಲ್ಲಿ ದೇಶದ ಒಳಗೆ ಬಂದಿಲ್ಲ ಅಂತ. ಅದಕ್ಕೆ ಬೆಂಬಲ ನೀಡೋ ಅವಶ್ಯಕತೆ ಇತ್ತ ಅನ್ನೋದು. ಅದ್ಯಾವ ಇಶ್ಯೂ ಆದ್ರೂ ಯಾಕೆ ಯಾವಾಗ್ಲೂ ಕಾಂಗ್ರೆಸ್ ತಪ್ಪಿತಸ್ಥರ ಪರ ಇರುತ್ತೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಗಲಭೆ ನಡೆದಾಗ ದುಷ್ಕರ್ಮಿಗಳ ಪರ, ಭಾರತದ ವಿರುದ್ಧ ಸಂಚು ನಡೆಸೋ ವಿದೇಶಿ ಶಕ್ತಿಗಳ ಪರ, ಹಿಂದೂ ವಿರೋಧಿ ಹಿಂದೂಗಳ ಪರ, ಹೀಗೆ ಯಾವ ವಿಚಾರ ನೋಡಿದ್ರೂ ಕಾಂಗ್ರೆಸ್ ಬೆಂಬಲ ಕೊಡೋದು ತಪ್ಪಿತಸ್ಥರಿಗೆ. ಈಗಲಾದ್ರೂ ಅಷ್ಟೇ ಲೀಗಲ್ ಆಗಿ ಅಲ್ಲಿ ನೆಲೆಸಿರೋ ಭಾರತೀಯರಿಗೆ ಸಮಸ್ಯೆ ಆಗಿದ್ದಿದ್ರೆ ಹೋರಾಟ ನಡೆಸೋದ್ರಲ್ಲಿ ಅರ್ಥ ಇದೆ. ಆದ್ರೆ ವಿಪಕ್ಷ ಮಾಡ್ತಾ ಇರೋದೇನು ಅನ್ನೋದು ಅರ್ಥವಾಗ್ತಾ ಇಲ್ಲ. ಇನ್ನು ಈ ಬೆಳವಣಿಗೆ ಇನ್ನೊಂದು ರೀತಿಯಲ್ಲೂ ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ ಈಗ ಅಲ್ಲಿ ನೆಲೆಸಿರೋ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಬಾರ್ದು ಅಂತ ಹೇಳೋದು, ನಾಳೆ ಭಾರತದ ಒಳಗಿರೋ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಕಳಿಸಬಾರ್ದು ಅಂತ ಹೋರಾಡೋದು. ಇತ್ತೀಚೆಗೆ ರಾಹುಲ್ ರಾಜಕೀಯ ಗುರು ಹಾಗೂ ವಿವಾದಾತ್ಮಕ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಬಾಂಗ್ಲಾದಿಂದ ಯಾರು ಬೇಕಾದ್ರೂ ಅಕ್ರಮವಾಗಿ ಭಾರತಕ್ಕೆ ಬರ್ಬೋದು ಅಂತ ಹೇಳಿದ್ರು. ಈಗ ನೋಡಿದ್ರೆ ಹೀಗೆ. ಆದ್ರಿಂದ ಅಕ್ರಮ ಬಾಂಗ್ಲಾ ನಿವಾಸಿಗಳ ಪರ ನಾವು ಮುಂದೆ ಹೋರಾಡ್ತೀವಿ ಅನ್ನೋದರ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರಾ ಅಂತಲೂ ಚರ್ಚೆ ಆಗ್ತಾ ಇದೆ. ಮತ್ತೊಂದೆಡೆ ಪ್ರಧಾನಿ ಮೋದಿ ಕೂಡ ಕಾಂಗ್ರೆಸ್ ವಿರುದ್ಧ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ತತ್ವ ಎಲ್ಲರ ಜವಾಬ್ದಾರಿಯಾಗಿದ್ರೂ ಕಾಂಗ್ರೆಸ್ ಪಕ್ಷದಿಂದ ಅದನ್ನ ನಿರೀಕ್ಷಿಸೋದೇ ತಪ್ಪು. ಕಾಂಗ್ರೆಸ್ ತನ್ನ ನೀತಿಗಳಲ್ಲಿ ಕುಟುಂಬವೇ ಮೊದಲು ಅನ್ನೋದಕ್ಕೆ ಆದ್ಯತೆ ಕೊಡುತ್ತೆ ಅಂತ ಟೀಕಿಸಿದ್ರು. ಬಿಜೆಪಿಯ ಗಮನ ರಾಷ್ಟ್ರ ಮೊದಲು ಅಂತ ಹೇಳಿದ ಪ್ರಧಾನಿ ಮೋದಿ, ಭಾರತದ ಜನರು ಬಿಜೆಪಿಯ ಅಭಿವೃದ್ಧಿ ಮಾದರಿಗೆ ಬಲವಾದ ಬೆಂಬಲವನ್ನ ನೀಡಿದ್ದಾರೆ.
ಆದರೆ ಕಾಂಗ್ರೆಸ್ ಸುಳ್ಳು, ವಂಚನೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮಿಶ್ರಣವಿರೋ ರಾಜಕೀಯದ ಮಾದರಿಯನ್ನ ಸೃಷ್ಟಿಸಿದೆ. ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣವೇ ಮುಖ್ಯ, ಅಂತವರಿಂದ ಸಬ್ಕಾ ವಿಕಾಸ್ ಸಾಧ್ಯವಿಲ್ಲ ಅಂತ ಲೇವಡಿ ಮಾಡಿದ್ರು. ನಮ್ಮ ಸರ್ಕಾರದ ಗಮನ ತುಷ್ಟೀಕರಣಕ್ಕಿಂತ ಸಂತುಷ್ಟೀಕರಣದ ಮೇಲಿದೆ ಅಂತ ಒತ್ತಿ ಹೇಳಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಡೆಸಿಕೊಂಡ ರೀತಿಗೆ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ, ಕಾಂಗ್ರೆಸ್ ಸರ್ಕಾರ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ, ಆದ್ರೆ ಇಂದು ಅವರು ಜೈ ಭೀಮ್ ಅಂತ ಹೇಳೋ ಹಾಗೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. 1990ರಲ್ಲಿ ಜನತಾದಳದ VP ಸಿಂಗ್ ಪ್ರಧಾನಿಯಾಗಿದ್ದಾಗ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಕೊಡಲಾಯಿತು. ಕಾಂಗ್ರೆಸ್ಗೆ BR ಅಂಬೇಡ್ಕರ್ ಬಗ್ಗೆ ದ್ವೇಷ, ಕೋಪವಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಎರಡೆರಡು ಬಾರಿ ಸೋಲಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು ಅಂತ ಆರೋಪಿಸಿದ್ರು. ಇನ್ನು ಇದಿಷ್ಟಕ್ಕೆ ಮುಗಿಸದೆ ಇತಿಹಾಸದ ಇನ್ನೊಂದಷ್ಟು ಘಟನೆಗಳನ್ನ ನೆನಪಿಸಿ ಚಾಟಿ ಬೀಸಿದ್ರು. ಸಂವಿಧಾನವನ್ನ ಹತ್ತಿಕ್ಕುವ ಬಗ್ಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯಲ್ಲಿ ದೇವಾನಂದ್ ಮತ್ತು ಕಿಶೋರ್ ಕುಮಾರ್ ಅವರನ್ನ ಪ್ರಧಾನಿ ಮೋದಿ ನೆನಪಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷವನ್ನ ಟೀಕಿಸೋ ಪ್ರಧಾನಿ ಮೋದಿ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಮಾತನಾಡ್ತಾರೆ. ತುರ್ತು ಪರಿಸ್ಥಿತಿಯನ್ನ ಟೀಕಿಸಿದ್ದಕ್ಕೆ ಬಾಲಿವುಡ್ನ ಹಿರಿಯ ನಟ ದೇವಾನಂದ್ ಅವರ ಚಲನಚಿತ್ರಗಳನ್ನ ನಿಷೇಧಿಸಲಾಗಿತ್ತು. ಆಗಿನ ಖ್ಯಾತ ಗಾಯಕ ಕಿಶೋರ್ ಕುಮಾರ್ ಕಾಂಗ್ರೆಸ್ ಪರವಾಗಿ ಹಾಡಲು ನಿರಾಕರಿಸಿದ್ರು. ಇದರ ಪರಿಣಾಮವಾಗಿ ಕಿಶೋರ್ ಕುಮಾರ್ ಅವರ ಎಲ್ಲಾ ಹಾಡುಗಳನ್ನ ಆಕಾಶವಾಣಿಯಲ್ಲಿ ನಿಷೇಧಿಸಲಾಗಿತ್ತು. ತುರ್ತು ಪರಿಸ್ಥಿತಿಯ ದಿನಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇನ್ನು ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಮುಂಬೈನಲ್ಲಿ ಕಾರ್ಮಿಕರ ಮುಷ್ಕರ ನಡೆಯುತ್ತೆ. ಆ ಮುಷ್ಕರದ ಸಮಯದಲ್ಲಿ ಪ್ರಸಿದ್ಧ ಕವಿ ಮಜ್ರೂ ಸುಲ್ತಾನ್ಪುರಿ ಒಂದು ಕವಿತೆಯನ್ನ ವಾಚಿಸಿದ್ರು. ಇದರ ನಂತರ ಅವರನ್ನ ಜೈಲಿಗೆ ಹಾಕಲಾಯಿತು. ಆ ಸಮಯದಲ್ಲಿ ಪ್ರತಿಭಟನಾ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪ್ರಸಿದ್ಧ ನಟ ಬಾಲರಾಜ್ ಸಾಹ್ನಿಯನ್ನು ಕೂಡ ಜೈಲಿಗೆ ಹಾಕಲಾಗಿತ್ತು. ಲತಾ ಮಂಗೇಶ್ಕರ್ ಅವರ ಸಹೋದರ ಹೃದಯನಾಥ್ ಮಂಗೇಶ್ಕರ್ ಅವರು ವೀರ ಸಾವರ್ಕರ್ ಕುರಿತಾದ ಒಂದು ಕವಿತೆಯನ್ನ ಬರೆದಿದ್ರು. ಅದನ್ನ ಆಕಾಶವಾಣಿಯಲ್ಲಿ ಹಾಡಲು ಬಯಸಿದ್ರು. ಆದ್ರೆ ಅವರನ್ನ ಆಕಾಶವಾಣಿಯಿಂದ ಜೀವಿತಾವಧಿಯವರೆಗೆ ನಿಷೇಧಿಸಲಾಗಿತ್ತು ಅಂತ ತಿಳಿಸಿದ್ರು. ಇನ್ನು ಆಗಾಗ ಇದ್ದಕ್ಕಿದ್ದ ಹಾಗೆ ಸುದ್ದಿಯಾಗೋ, ಮಿತಿಮೀರಿ ಮಾತನಾಡಿ ವಿವಾದ ಸೃಷ್ಟಿಸೋ ಮಲ್ಲಿಕಾರ್ಜುನ ಖರ್ಗೆಗೂ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗೌರವ ಕೊಡುತ್ತಲೇ ಕಾಲೆಳೆದ ಮೋದಿ, ಕಾಂಗ್ರೆಸ್ ಅವನತಿಯನ್ನ ನೋಡಲಾಗದೆ ಖರ್ಗೆಗೆ ಟೆನ್ಷನ್ ಆಗಿದೆ. ಅದೇ ಕಾರಣಕ್ಕಾಗಿ ಆಗಾಗ ಪದ್ಯವನ್ನೆಲ್ಲ ಹಾಡ್ತಾ ಇದ್ದಾರೆ. ಚೇರ್ಮನ್ ಕೂಡ ಈ ಪದ್ಯಗಳನ್ನ ತುಂಬಾನೇ ಆಸ್ವಾದಿಸ್ತಾರೆ. ಆದ್ರೆ ಈ ಪದ್ಯಗಳು ಎಲ್ಲಿಂದ ಬಂದು ಅನ್ನೋದಕ್ಕೆ ಮಾತ್ರ ಖರ್ಗೆ ಉತ್ತರ ಕೊಡ್ತಾ ಇಲ್ಲ. ಬಹುಶಃ ಕಾಂಗ್ರೆಸ್ ಅವನತಿಯನ್ನ ನೋಡಿ ನೋಡಿ ಈ ಕವಿತೆಗಳು ಹುಟ್ಟುಕೊಂಡಿರ್ಬೋದು ಅಂತ ವ್ಯಂಗ್ಯವಾಡಿದ್ರು. ಒಟ್ನಲ್ಲಿ ಕಾಂಗ್ರೆಸ್ ಏನೇ ಮಾಡಿದ್ರು ಅಥವಾ ಮಾಡೋದಕ್ಕೆ ಹೊರಟರು ಅದರಲ್ಲಿ ಭಾರತಕ್ಕೆ ಉಪಯೋಗಕ್ಕಿಂತ ಹೆಚ್ಚಾಗಿ ಅಪಾಯವೇ ಎದ್ದು ಕಾಣಿಸ್ತಾ ಇರುತ್ತೆ. ಈಗ ಸಡನ್ ಆಗಿ ಅಮೆರಿಕ ಹಾಗೂ ಚೀನಾ ವಿಚಾರಗಳನ್ನ ರಾಹುಲ್ ಹೈಲೈಟ್ ಮಾಡ್ತಾ ಇದ್ದಾರೆ. ಈ ವಿದೇಶಿ ಅಜೆಂಡಾ ರಿವೀಲ್ ಆಗೋದಕ್ಕೆ ಹೆಚ್ಚು ಸಮಯ ಬೇಡ, ಸದ್ಯದಲ್ಲೇ ಅವರು ಸಿಕ್ಕಿ ಬೀಳ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.